ಆ ಊರವ್ ನೀನು ನಮ್ಮ ಹುಡುಗಿನ ಎಗರ್ಸ್ಕೊಂಡು ಹೋಗಿ ಬರ್ತಾವನೆ. ಅವನು ಅಂದ್ರೆ ನಿಂಗೆ ಇಷ್ಟನಾ? ಪ್ರೀತಿಸಿದ್ಮೇಲೆ ದೊಡ್ಡವ್ರಿಗೆ ಹೇಳಿ ಮದುವೆ ಮಾಡ್ಕೊಳ್ಳೋದನ್ನ ಬಿಟ್ಟು ಯಾಕೆ ಓಡೋಗ್ತಾ ಇದ್ದೀರಾ? ಮದುವೆ ಆಯ್ತೀನಿ ಅಂತ ಹೇಳಿದ್ರೆ ಅಲ್ಲೇ ಕೊಚ್ಚಾಕ್ಬಿಡ್ತಾ ಇದ್ವಿ, ಇಲ್ಲಿ ಗಂಟ ಬಿಡ್ತಾ ಇದ್ವಾ? ಅದಕ್ಕೆ ಓಡೋಗ್ತಾ ಇರೋದು. ಏಯ್, ಆ ಊರಿಗೂ ಈ ಊರಿಗೂ ಮಧ್ಯ ಇರೋ ದ್ವೇಷದ ವಿಷಯ ನಿಂಗಿನ್ನೂ ಗೊತ್ತಿಲ್ಲ. ಏಯ್, ಆ ಊರು ಅಂದ್ರೆ ಯಾಕೆ ಅಷ್ಟೊಂದು ದ್ವೇಷ ಸಾಧಿಸ್ತೀರಾ? ಇಬ್ಬರು ವ್ಯಕ್ತಿಯ ವೈಯಕ್ತಿಕ ದ್ವೇಷನ 2 ಊರ್ ತಲೆ ಕಟ್ಟಿ ಉರಿಯೋ ಬೆಂಕಿಲಿ ರೊಟ್ಟಿ ತಡ್ಕೊಂಡು ತಿಂತಿರೋ ನೀನೆಂತೋನು ಅಂತ ಇದೇ ಊರಲ್ಲಿ ಹುಟ್ಟು ಬೆಳೆದಿರೋ ಇವ್ರಿಗೆ ಗೊತ್ತಿಲ್ಲ ಅಂತಂದ್ಮೇಲೆ ನನಗೇಗ ಅರ್ಥ ಆಗ್ಬೇಕು. ಅವ್ರವ್ರ ಸ್ವಾರ್ಥ ದ್ವೇಷನ ಸಾಧಿಸ್ಕೊಳಕ್ಕೆ ನೀವು ಯಾರನ್ನ ಬೇಕಾದ್ರೂ ಬಲಿ ಕೊಡ್ತೀರಾ. ಹೆತ್ತ ತಾಯಿ ಆದ್ರೂ ಸರಿ, ತಂದೆ ಆದ್ರೂ ಸರಿ. ಆದ್ರೆ ನೀನ್ ಮಾಡಿದ ತಪ್ಪೇನು ಗೊತ್ತಾ? ಆ ಊರಲ್ಲಿ ಹುಟ್ಟಿದ್ದು. ಬಾ. ಅಯ್ಯ, ಅವ್ರು ಹೋಯ್ತಾವನಯ್ಯ, ಮತ್ತೆ ಸಿಗಲ್ಲಯ್ಯ. ನೀವು ಹೂ ಅನ್ನಿ, ಇಲ್ಲೇ ಸಿಗಾಕ್ಬಿಡ್ತೀವನ್ನ. ಯಾವನವನು? ಯಾರೋ ಅದು? ಗಂಡ್ಸಾದ್ರೆ ಮುಂದೆ ಬಾ. ಇಡೀ ಊರು ಒಂದ್ ಕಡೆ ಆದ್ರೆ ಅವನ ಕಡೆಗೆ ನಾನಿದ್ದೀನಿ. ಹಣೆ ಬರ ಅಳಿಸೋಗ್ಬಾರ್ದು ಅಂತಂದ್ರೆ ತೆಪ್ಪಗಿರಿ, ಇಲ್ಲ ಅಂದ್ರೆ ತಿಥಿ ಊಟ ಗ್ಯಾರಂಟಿನೇ. ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಕರ್ಕೊಂಡು ಹೋಗ್ತಾ ಇದ್ದೀನಿ. ಏಯ್, ನಮ್ಮೂರ್ ಹುಡುಗನ ನಾಮರ್ದರು ಸಾಯಿಸ್ತಾವ್ರಂತೆ. ಕತ್ತರಿಸಾಕ್ಬಿಡ್ತೀನಿ, ಬಿಡೋ ದಾರಿ. ರವಿ, ರವಿ ರವಿ ರವಿ, ಏನಾಯ್ತಲ್ಲ? ಏನಾಯ್ತು? ಯಾಕಪ್ಪ? ಏನ್ ಮಾಡಿದ್ರು? ನಿನ್ ಮೈ ಮೇಲ್ ಬಿದ್ದಿರೋ ಒಂದೊಂದು ಏಟುಗೂ ಅವ್ರ ಕೈಕಾಲು ತೆಗೆದು ಬಿಡ್ತೇನೆ ರವಿ. ಅಷ್ಟೇನಾ ಸರ್? ಯಾಕೆ ತಲೆ ತೆಗಿಯಲ್ವಾ? ಇವತ್ತು ಇವನಿರೋ ಸ್ಥಿತಿಗೆ ಅವರಷ್ಟೇ ಅಲ್ಲ ಸರ್, ನೀವೂ ಕಾರಣ. ನಿಮ್ದೇನು ತೆಗಿಬೇಕು? ರುಂಡಾನ, ಮುಂಡಾನ, ಅಥವಾ ಇಡೀ ದೇಹನ? ಸ್ವಂತ ಅಣ್ಣನ ಥರ ನಿಂತು ಇವನು ಜೀವನ ರೂಪಿಸ್ತಾರೋ ನಿಮಗೆ ಹೇಳ್ದೆ ಓಡೋಗ್ತಿದ್ದಾನೆ ಅಂತಂದ್ರೆ ಅದಕ್ಕೆ ಕಾರಣ ಏನು ಗೊತ್ತಾ ಸರ್? ಇವನು ಸಂಪಾದನೆ ಮಾಡಿರೋ ಪ್ರೀತಿನ ನೀವೆಲ್ಲಿ ಸುಟ್ಟಾಗ್ತೀರಾ ಅನ್ನೋ ಭಯ. ನಿಮಗೆ ಇವನು ಜೀವನದಲ್ಲಿ ಏನಾದ್ರು ಸಾಧಿಸ್ತಾನೆ ಅನ್ನೋ ನಂಬಿಕೆ ಇತ್ತು. ಒಂದು ಪ್ರೀತಿನೇ ಗೆಲ್ಲಕ್ಕಾಗ್ದಿರ ಇವನು ಜೀವನದಲ್ಲಿ ಇನ್ನೇನು ಸರ್ ಸಾಧಿಸ್ತಾನೆ? ಇವನ್ನ ಬೆಳೆಸಿದ್ದು ಓದಿಸಿದ್ದು ನೀವೇನೆ. ಇವನಿಗೆ ಶಿಕ್ಷೆ ಕೊಡೋ ಹಕ್ಕು ಕೂಡ ನಿಮಗೆ ಇರೋದು. ಅಣ್ಣನಾಗಿ ನಿಂತು ಇವನಿಗೆ ಹೆಗಲು ಕೊಡ್ತೀರೋ ಇಲ್ಲ ಇವನ್ ಪ್ರೀತಿಗೆ ಅಡ್ಡ ನಿಲ್ತಿರೋ ನೀವೇ ಯೋಚನೆ ಮಾಡಿ ಸರ್. ಇಲ್ಲ ಇಲ್ಲ, ಈ ಮನೆ ಅಳಿಯ ಆಗೋ ಯಾವ ಯೋಗ್ಯತೆನೂ ಇಲ್ಲ ಅವನಿಗೆ. ಏನಂತ ಪ್ರೀತಿಸ್ಬಿಟ್ಟಿ ಅವನ್ನ? ಇಲ್ಲಿಗೆ ಮುಗೀತು, ಮರ್ತು ಬಿಡ ಅವನ್ನ. ಬಾರೋ ಬಾ, ರಣಧೀರ, ಕಂಠೀರುವ ಕ್ರಾಂತಿವೀರ, ಬಹುದೂರ್ ಗಂಡೇನೋ ನೀನು? ನಿನ್ ಗಂಡಸ್ತನ ತೋರ್ಸಕ್ ನನ್ನೂರೇ ಬೇಕಾಗಿತ್ತ? 25 ವರ್ಷದಿಂದ ಯಾವ ಮಗನೂ ಅಲ್ಲಾಡ್ಸೋಕಾಗದೆ ಇರೋ ದ್ವೇಷದ ಕೋಟೆನ 10 ನಿಮಿಷದಲ್ಲಿ ತುಳಿದಾಕೋ ಬಾರಿ ಗಜಾನ ನೀನು. ನೀನ್ ಈ ಮನೆಯಲ್ಲಿದ್ಯಾ ಅಂತ ಇನ್ನೂ ಉಸಿರಾಡ್ತಾ ಇದ್ಯಾ, ಇಲ್ದೇ ಇದ್ರೆ ಯಾವಾಗ್ಲೂ ನಿನ್ ತಿಥಿ ಆಗೋಗಿರೋದು. ನಿನ್ನ ನಾವೆಲ್ಲ ಇಷ್ಟು ದ್ವೇಷಿಸ್ತಾ ಇದ್ರು, ಬಾವ್ಲಿ ತರ ಇದೇ ಮನೆಯಲ್ಲಿ ನೇತಾಡ್ತಾ ಇದೆಯಲ್ಲ, ಸ್ವಲ್ಪನೂ ನಾಚಿಕೆ ಹೇಸಿಗೆ ಅನ್ನೋದಿಲ್ವಾ? ಛೇ, ಕೋತಿ ವೇಷ ಹಾಕಿ ನೀನ್ 4 ಮಾಯದ ಮಾತಾಡಿದ್ರೆ ಇವಳಿಗಿಷ್ಟ ಆಗಿರ್ಬಹುದು. ಈ ಮನೆ ಅಳಿ ಆಗ್ಬೇಕಾದ್ರೆ ನೀನ್ ಇವಳಿಗಿಷ್ಟ ಆದ್ರೆ ಮಾತ್ರ ಸಾಲಲ್ಲ, ಇವ್ರಿಗಿಷ್ಟ ಆಗ್ಬೇಕು, ಇವ್ರಿಗಿಷ್ಟ ಆಗ್ಬೇಕು, ನನಗಿಷ್ಟ ಆಗ್ಬೇಕು. ಅಷ್ಟೇ ಯಾಕೆ, ಇಡೀ ಊರಿಗೆ ಇಷ್ಟ ಆಗ್ಬೇಕು. ಆದ್ರೆ ನೀನ್ ಯಾರಿಗೂ ಇಷ್ಟ ಆಗಿಲ್ಲ. ಕೇಳಿಸ್ಕೋ, ಈ ಊರಿಗೆ, ಈ ಮನೆಗೆ ಘನತೆ ಗೌರವ ತಂದೋ ನಾನು. ಹಾಗೆ ಈ ಮನೆಗೆ ಬರೋ ಅಳಿಯ ಅದೇ ಘನತೆ ಗೌರವನ ಕಾಪಾಡೋ ವಾರಿಸ್ದಾರ ಆಗಿರ್ಬೇಕೇ ಹೊರತು ನಿನ್ನ ನಿಲ್ಸು ಬಾವ, ಸಾಕು. ಇಷ್ಟಕ್ಕೂ ನಾವಾಗ್ಲಿ ಊರಾಗ್ಲಿ ಇವನ್ ಬಗ್ಗೆ ಏನ್ ಹೇಳ್ತಾ ಇದ್ದೀವಿ ಗೊತ್ತಾ? ದ್ವೇಷ ದ್ವೇಷ ಅಂತ ನೀವ್ ಹೇಳ್ತಾ ಇದ್ದೀರಾ, ಪ್ರೀತಿ ಅಂತ ನಾವ್ ಹೇಳ್ತಾ ಇದ್ದೀವಿ. ಇವನು ಗಂಡಸ್ತನ ದೊಡ್ಡತನದ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮ್ಗಿಲ್ಲ ಬಾವ.
ಮದುವೆ ನೆಪ ಒಡ್ಡಿ ಮನೆ ಕರ್ಸಿ ದಾಂಡಿಗರ ಕೈಲಿ ಇವ್ನಿಗೆ ಹೊಡ್ಸಿದ್ರಲ್ಲ, ಆಗ್ಲೂ ನಗನಗತ ನಮ್ಮ ಜೊತೆ ಇದ್ದು ನಾವು ಮಾಡಿ ತಪ್ಪನ್ನೆಲ್ಲ ತಿದ್ದಿದ್ನಲ್ಲ, ಅದು ದೊಡ್ಡತನ ಬಾವ. ಚಿಕ್ಕಪ್ಪ ಅವ್ರು ದೊಡ್ಡವರು, ನೀವಾಗ ಏ ಯಾರ ದೊಡ್ಡವನು? ಮೂರು ಬಿಟ್ಟವನು ಊರು ದೊಡ್ಡವನು. ಇವ್ರು ಅದೇನೆ. ಏನು ಎದುರು ಮಾತಾಡ್ತಿದ್ದೀನಿ ಅಂತ ಮನೆಯಿಂದ ಆಚೆ ತಪ್ಪೋ ಐಡಿಯಾನ? ಇಷ್ಟು ದಿನ ಅದೇ ಬೈದಲ್ಲಿ ಬದುಕಿದ್ವಿ. ಈಗ ನಾವು ಎಲ್ಲೇ ಹೋದ್ರು ದುಡ್ದು ತಿಂದು ತಲೆ ಎತ್ಕೊಂಡು ಓಡಾಡೋಷ್ಟು ಧೈರ್ಯ ಇದೆ. ಆ ಧೈರ್ಯ ತಂದವನು ಯಾರು ಗೊತ್ತಾ? ಇವನು. ಇದು ಬಾವ ದೊಡ್ಡತನ ಅಂದ್ರೆ. ಏನ್ ಬಾವಾ, ಕಿತ್ತೋ ಚಪ್ಪಲಿ ನಾನು ಈ ಮನೆ ಅಳಿಯೋನಾಗ್ಬೋದು. ಹಳ್ಸಿದ ಹೊಟ್ಟೆ ಇವನು ಈ ಮನೆ ಅಳಿಯೋನಾಗ್ಬೋದು. ಕೂಡು ಕುಟುಂಬನ ಹೊಡೆದಾಕದ್ನೆಲ್ಲ ಕಜ್ಜಿ ನಾಯಿ ಶಕುನಿ ಮಗ ಅವನು ಈ ಮನೆ ಅಳಿಯೋನಾಗ್ಬೋದು. ಆದ್ರೆ ಈ ಮನೆನ ಬೃಂದಾವನ ಮಾಡೋಕ್ ಹೊರಟ್ನಲ್ಲ ಶ್ರೀಕೃಷ್ಣ ಪರಮಾತ್ಮ ಸಾರಥಿ, ಇವನ್ಗೆ ಈ ಮನೆ ಅಳಿಯೋನಾಗೋ ಯೋಗ್ಯತೆ ಇಲ್ವಾ ಬಾವಾ? ಅಣ್ಣಯ್ಯ, ಭೂಮಿ ಯಾರ ಪ್ರೀತಿ ವಿಶ್ವಾಸನ ನಂಬಿಕೊಂಡು ಕೃಷ್ಣ ಮರಿತಾಳೋ ಗೊತ್ತಿಲ್ಲ. ಆದರೆ ನಾವು ಯಾವತ್ತೂ ಕಾಣದಿರೋ ಪ್ರೀತಿ ವಿಶ್ವಾಸನ ತಂದು ನಮಗೆ ದಾರೆ ಎರೆದ ಕೃಷ್ಣನ್ ಮಾತ್ರ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಣ್ಣಯ್ಯ. ಅಣ್ಣಯ್ಯ, ನಿಮ್ಮ ಮಾತನ್ನ ನಾವಾಗ್ಲಿ ಊರಿನ ಜನಗಳಾಗ್ಲಿ ಚಾಚು ತಪ್ಪದೆ ನಡ್ಕೊಂಡಿದ್ದೀವಿ. ನಿಮ್ಮ ನೆರಳನ್ನ ಸಹ ದಾಟಿಲ್ಲ. ಆದರೂ ಒಂದು ನಿಜ ಹೇಳ್ತೀನಿ, ಈ ಊರಿನಾಗೆ ನಾವಲ್ಲ ಯಾರು ಹುಡುಕಿದ್ರು ನಮ್ಮ ಭೂಮಿಗೆ ಇಂಥ ಗಂಡು ಸಿಕ್ಕಲ್ಲ ಅಣ್ಣಯ್ಯ. ಭೂಮಿಗೆ ಬರೋ ಮಳೆನ ತಡೆದ್ರೆ ಬಂಗಾರದಂಥ ಬೆಳೆನ ಎಲ್ಲನ ತೆಗಿಯೋಕ್ಕಾಗತ್ತೆ. ಸರ್ 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 ಇವ್ರು ಯಾರ ಮಾತು ನಿಮ್ಮ ಮನ್ಸು ಕಚ್ಕೋಬೇಡಿ ಸರ್. ನೀವೇ ಹೇಳ್ದಾಗ ಇವರೆಲ್ಲ ನನ್ನ ಕೋತಿ ವೇಷ ನೋಡಿ ಅದು ನನ್ನೇ ಬೆಚ್ಚ ಬೀಳಿಸ್ಬಿಟ್ಟಿಯಲ್ಲೋ. ಕೋತಿ ನೀನಲ್ಲ, ನಾನು. ನನ್ನ ಪ್ರೀತಿ ಕಟ್ಟಿಬಿದ್ದು ನನಗೆ ಗೌರವ ಕೊಡ್ತಿದ್ದಾರೆ, ನನ್ನ ಮಾತು ಕೇಳ್ತಿದ್ದಾರೆ ಅನ್ಕೊಂಡಿದ್ದೆಲ್ಲ ಸುಳ್ಳು. ನನ್ನ ಭಯದ ಬಾರ್ಕೋಲ್ಗೆ ತಗ್ಗಿ ಬಗ್ಗಿ ನಡೀತಿದ್ದಾರೆ ಅಂತ ತಿಳಿಯೋ ಹಾಗೆ ಮಾಡಿಬಿಟ್ಟಿಯಲ್ಲೋ. ನೀನ್ ಇಷ್ಟ ಆಗಿಲ್ಲ ಅಂತ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಲ್ಲ? ಅಪ್ಪಿ ತಪ್ಪಿ ನೀನ್ ಎಲ್ಲಿ ಇಷ್ಟ ಆಗ್ಬಿಡ್ತೀಯ ಅಂತ ಭಯ ಕಣೋ ನನಗೆ. ಚಿಕ್ಕ ವಯಸ್ಸಲ್ಲಿ ಪ್ರೀತಿಸೋ ತಂದೆನ ದೂರ ಮಾಡ್ಕೊಂಡೆ. ಮದುವೆ ಆಗಿದ್ದು 2 ವರ್ಷಕ್ಕೆ ಜೀವಕ್ಕೆ ಜೀವ ಆಗಿದ್ದು ನನ್ನ ಹೆಂಡ್ತಿನ ಕಳ್ಕೊಂಡೆ. ಇನ್ನು ಉಸಿರಾಡಕ್ಕಿದ್ದಿದ್ದು ಒಂದೇ ಜೀವ, ಈ ನನ್ನ ಕನ್ನ. ಇವಳೆ ಕಣೋ ನನ್ನ ಪ್ರಾಣ. ಇವಳೆಲ್ಲಿ ನನ್ನಿಂದ ದೂರ ಆಗ್ಬಿಡ್ತಾಳೆ ಅಂತ ಅವಳು ಸುತ್ತು ಬೇಲಿ ಹಾಕ್ದೆ. ಈ ಹೊಡ ಹುಟ್ಟಿ ತಂಗಿರ ದೂರ ಕಳ್ಸೋಕ್ಕಾಗದೆ ತವರಲ್ಲೇ ಕೂಡ ಹಾಕೊಂಡೆ. ಇದು ಪ್ರೀತಿನ ಭಯನ ಒಂದು ಗೊತ್ತಾಗದೆ ಹಿಟ್ಲರ್ ಆಗ್ಬಿಟ್ಟೆ. ಅಕ್ಕನ ಮಗನ್ ಕೊಟ್ರೆ ಕಳೆದೋಗಲ್ಲ, ಕಣ್ಮುಂದೆನೆ ಇರ್ತಾಳೆ ಅನ್ನೋ ಸ್ವಾರ್ಥ ಕಣೋನಂತು. ಅದಕ್ಕೆ ಇವ್ರನ್ನೆಲ್ಲ ಅಡ್ಡ ಇಟ್ಕೊಂಡು ನೀನ್ ಹೆಂಗಾದ್ರೂ ಎದುರಿಸಿ ಇಲ್ಲಿಂದ ಕಳಿಸ್ಬಿಡೋಣ ಅನ್ಕೊಂಡೆ. ಫೇಲ್ ಆಗ್ಬಿಟ್ಟೆ, ನೀನ್ ಪಾಸ್ ಆಗ್ಬಿಟ್ಟೆ. ಪ್ರೀತಿ ಮಾಡ್ದವ್ನ ಮಾತ್ರ ಮನೆ ಕರ್ಕೊಂಬ ಅಂತ ಹೇಳ್ದೆ. ಪ್ರೀತಿನೇ ಕರ್ಕೊಂಬಂದ್ಬಿಟ್ಟಿಯಲ್ಲಮ್ಮ. ಇಷ್ಟ ಆದ್ನಮ್ಮ.